ಎಲ್ಲೇ ಒಂದು ಯಾರದೇ ಹೊಲ ಇರ್ಬೋದು, ಗದ್ದೆ ಇರ್ಬೋದು, ಎಲ್ಲೇ ಇರ್ಬೋದು, ಕಲ್ಲು ತೆಗಿಬೇಕು ಅಂತಂದರೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಪಕ್ಕ ಅವ್ರ ಹತ್ರ ನಾವು ಪರ್ಮಿಷನ್ ತೊಗೊಳ್ಳೇಬೇಕಾಗುತ್ತೆ. ಹಾಗೆ ಶ್ರೀನಿವಾಸ್ ಅವರು ನಮ್ಮ ರಾಮದಾಸ್ ಜಿಯವರ ಜಮೀನಿನಲ್ಲಿ ಕಲ್ಲಿತ್ತು, ಅಲ್ಲಿ ಸ್ವಲ್ಪ ಉಳುಮೆ ಮಾಡಲಿಕ್ಕೆ ಕಷ್ಟ ಆಗಿದೆ, ಅದನ್ನು ತೆಕ್ಕೊಡಿ ಅಂತ ಕೇಳಿದ್ದಾರೆ. ಶ್ರೀನಿವಾಸ್ ಅವರು ಹೋಗಿ ಆ ಕಲ್ಲನ್ನು ತೆಗೆದಿದ್ದಾರೆ, ಒಳಗಡೆ ಒಳ್ಳೆ ಕಲ್ಲು ಸಿಕ್ಕಿದೆ. ಹಾಗಾಗಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಕೆತ್ತನೆಗೆ ಆ ಕಲ್ಲು ಸೆಲೆಕ್ಟ್ ಆಯಿತು. ಅನಧಿಕೃತವಾಗಿ ಅದನ್ನು ಕಲ್ಲನ್ನು ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಏನು ಮಾಡೋಕ್ಕಾಗಲ್ಲ. ಆದರೂ ಸರ್ಕಾರದ ಏನು ದಂಡ ಇದೆ ಆ ದಂಡನ ಹಾಕಿದ್ದಾರೆ. ಖಂಡಿತ ಶ್ರೀನಿವಾಸ್ ಅವರಿಗೆ ಆ ದಂಡ ಏನು ಕಟ್ಟಿದ್ದಾರೆ ಅದನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ನಮ್ಮ ಅಧ್ಯಕ್ಷರ ಕೈಯಿಂದಲೇ ನಾವು ನಮ್ಮ ಪಕ್ಷದ ವತಿಯಿಂದಲೇ ನಿಮಗೆ 60,000 ರೂಪಾಯಿನ ನಾವು ಕೊಡ್ತೀವಿ. ಆ ಮಹಾರಾಜರ ಏನೋ ಕೃಪಾಪೋಷಿತ ಫ್ಯಾಮಿಲಿನೂ ಕೂಡ ಹೌದು. ಇವತ್ತು ಮಹಾರಾಜರು ಊರನ್ನು ಮತ್ತೆ ನೆನಪು ಮಾಡ್ಕೊಳ್ಳೋ ರೀತಿಯಲ್ಲಿ ಮಹಾರಾಜರಿಂದ ಪೋಷಿತವಾಗಿರುವಂಥ ಫ್ಯಾಮಿಲಿಯ ಒಬ್ಬ ಮಗ ಅರುಣ್ ಯೋಗಿರಾಜು ಇವತ್ತು ನಮಗೆ ಇನ್ನೊಂದು ಸರಿ ಮೈಸೂರು ಕಡೆ ಜನ ತಿರುಗಿ ನೋಡೋಂಗೆ ಆಗೋಯ್ತು, ಇಡೀ ಜಗತ್ತು ತಿರುಗಿ ನೋಡೋಂಗೆ ಆಗೋಯ್ತು. ಹಾಗಾಗಿ ಅಂತಹ ಒಬ್ಬ ನಮ್ಮ ಹೆಮ್ಮೆಯ ಪುತ್ರನಿಗೆ ನಾವು ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ರಾಜಕಾರಣ ಇಲ್ಲ. ಶ್ರೀನಿವಾಸ್ ಅವರು ಇಲ್ಲೇ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಮಗೂ ಸುಮಾರು ಜನ ಟ್ಯಾಗ್ ಮಾಡ್ತಿದ್ದಾರೆ. ಎಲ್ಲೇ ಒಂದು ಯಾರದೇ ಹೊಲ ಇರ್ಬೋದು, ಗದ್ದೆ ಇರ್ಬೋದು, ಎಲ್ಲೇ ಇರ್ಬೋದು, ಕಲ್ಲು ತೆಗಿಬೇಕು ಅಂತಂದರೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಪಕ್ಕ ಅವ್ರ ಹತ್ರ ನಾವು ಪರ್ಮಿಷನ್ ತೊಗೊಳ್ಳೇಬೇಕಾಗುತ್ತೆ. ಹಾಗೆ ಶ್ರೀನಿವಾಸ್ ಅವರು ನಮ್ಮ ರಾಮದಾಸ್ ಜಿಯವರ ಅವರ ಜಮೀನಿನಲ್ಲಿ ಕಲ್ಲಿತ್ತು, ಅಲ್ಲಿ ಸ್ವಲ್ಪ ಉಳುಮೆ ಮಾಡಲಿಕ್ಕೆ ಕಷ್ಟ ಆಗಿದೆ, ಅದನ್ನು ತೆಕ್ಕೊಡಿ ಅಂತ ಕೇಳಿದ್ದಾರೆ. ಆಗ ಅವರು ಶ್ರೀನಿವಾಸ್ ಅವರು ಹೋಗಿ ಆ ಕಲ್ಲನ್ನು ತೆಗೆದಿದ್ದಾರೆ, ಒಳಗಡೆ ಒಳ್ಳೆ ಕಲ್ಲು ಸಿಕ್ಕಿದೆ, ಅದನ್ನು ತೆಗೆದು ಹಾಗೆ ಇಟ್ಟಿದ್ದಾರೆ. ಆಮೇಲೆ ಕೊನೆಗೆ ಆ ಕಲ್ಲಿನ ಯೋಗ, ರಾಮದಾಸ್ ಅವ್ರ ಯೋಗ ಅಥವಾ ಶ್ರೀನಿವಾಸ್ ಕೈಯಿಂದಲೂ ಕೂಡ ಇಂಥದ್ದೊಂದು ಆಗಬೇಕಿತ್ತು ಕೆಲಸ. ಹಾಗಾಗಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಕೆತ್ತನೆಗೆ ಆ ಕಲ್ಲು ಸೆಲೆಕ್ಟ್ ಆಯಿತು. ಆ ಕಲ್ಲನ್ನು ಇವತ್ತು ಹೀಗೆ ತಗೊಂಡೋಗಿ ಕಳಿಸ್ಲಿಕ್ಕಾಗಲ್ಲ, ಅದಕ್ಕೆ ಮತ್ತೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕಿತ್ತು. ಅವರು ಅನಧಿಕೃತವಾಗಿ ಅದನ್ನು ಕಲ್ಲನ್ನು ತೆಗೆದಿದ್ದಾರೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಏನು ಮಾಡೋಕ್ಕಾಗಲ್ಲ. ಆದರೂ ಸರ್ಕಾರದ ಏನು ದಂಡ ಇದೆ ಆ ದಂಡನ ಹಾಕಿದ್ದಾರೆ. ಖಂಡಿತ ಶ್ರೀನಿವಾಸ್ ಅವರಿಗೆ ಆ ದಂಡ ಏನು ಕಟ್ಟಿದ್ದಾರೆ ಅದನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ನಮ್ಮ ಅಧ್ಯಕ್ಷರ ಕೈಯಿಂದಲೇ ನಾವು ನಮ್ಮ ಪಕ್ಷದ ವತಿಯಿಂದಲೇ ನಿಮಗೆ 60,000 ರೂಪಾಯಿನ ನಾವು ಕೊಡ್ತೀವಿ. ನಮ್ಮ ಶಿವಸಣ್ಣ ಇಲ್ಲೇ ಇದ್ದಾರೆ, 80,000 ಕೊಡ್ತಾರೆ. ನಮ್ಮ ವತ್ಸಣ್ಣ ಅವರು ಅಧ್ಯಕ್ಷರಾಗಿದ್ದರು, ನಮ್ಮಲ್ಲೆಲ್ಲ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ದಾರೆ, ತಲೆ ಕೆಡಿಸ್ಕೊಬೇಡಿ, ನಾವು ಕೊಡ್ತೀವಿ. ಈಗ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ವಾಪಸ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ನನ್ನ ಮೂಲೆ ಗುಂಪು ಮಾಡಲಾಗಿತ್ತು, ವೋಟ್ಗಷ್ಟೇ ಬಳಸ್ಕೊಂಡಿದ್ರು ಅಂತೇಳಿ ಜಗದೀಶ್ ಶೆಟ್ಟರ್ ಇವತ್ತು ಅರುಣ್ ಯೋಗಿರಾಜ್ ಅವ್ರ ಮನೆಗೆ ಬಂದಿದ್ದೀವಿ. ನಮ್ಮ ಮೈಸೂರಿನ ಹೆಮ್ಮೆಯ ಪುತ್ರ, ನಮಗೆ ಮೈಸೂರು ಮಹಾರಾಜರು ಈ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ಬದುಕಿದಂಥವ್ರು, ಒಳ್ಳೆ ಆಡಳಿತವನ್ನು ಕೊಟ್ಟವರು. ಆ ಮಹಾರಾಜರ ಕೃಪಾಪೋಷಿತ ಫ್ಯಾಮಿಲಿನೂ ಕೂಡ ಹೌದು. ಇವತ್ತು ಮಹಾರಾಜರು ಊರನ್ನು ಮತ್ತೆ ನೆನಪು ಮಾಡ್ಕೊಳ್ಳೋ ರೀತಿಯಲ್ಲಿ ಮಹಾರಾಜರಿಂದ ಪೋಷಿತವಾಗಿರುವಂಥ ಫ್ಯಾಮಿಲಿಯ ಒಬ್ಬ ಮಗ ಅರುಣ್ ಯೋಗಿರಾಜು ಇವತ್ತು ನಮಗೆ ಇನ್ನೊಂದು ಸರಿ ಮೈಸೂರು ಕಡೆ ಜನ ತಿರುಗಿ ನೋಡೋಂಗೆ ಆಗೋಯ್ತು, ಇಡೀ ಜಗತ್ತು ತಿರುಗಿ ನೋಡೋಂಗೆ ಆಗೋಯ್ತು. ಹಾಗಾಗಿ ಅಂತಹ ಒಬ್ಬ ನಮ್ಮ ಹೆಮ್ಮೆಯ ಪುತ್ರನಿಗೆ ನಾವು ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ರಾಜಕಾರಣ ಇಲ್ಲ.